ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರಿಗೆ ಏನೆಲ್ಲ ಫಲಗಳನ್ನ ಕೊಡುತ್ತೆ ನೋಡ್ತಾ ಹೋಗೋಣ. ಆಲ್ರೆಡಿ ಮೇಷರಾಶಿಯವರಿಗೆ 7.5 ಶುರು ಆಗ್ಬಿಟ್ಟಿದೆ. 7.5 ಪ್ರಭಾವ ಆಲ್ರೆಡಿ ನಿಮ್ಗೆ ಆಗಿರ್ಬೇಕು. ಮೇಷರಾಶಿಯವರಿಗೆ ಕಳೆದ 2.5-3 ವರ್ಷಗಳಿಂದನೂ ಕೂಡ ನಿಮಗೆ 7.5 ಲಾಭಾಧಿಪತಿಯಾದಂತಹ ಶನಿ ವ್ಯಯಾಧಿಪತಿಯಲ್ಲಿ ಕುಳಿತುಕೊಂಡಿರೋದ್ರಿಂದ ಎಲ್ಲೋ ಖರ್ಚು ವೆಚ್ಚಗಳು, ಲಾಭ ನಷ್ಟಗಳಲ್ಲಿ ತುಂಬಾ ನಷ್ಟಗಳನ್ನ ನೋಡ್ತಾ ಇದ್ರಿ. ಆದ್ರೆ ಈ ಮಾಸ ಅಂದ್ರೆ ಮೇ ತಿಂಗಳಲ್ಲಿ ನಿಮಗೆ ಒಂದು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ಏಕೆ ಅಂತಂದ್ರೆ ಕುಜ ಸ್ವಂತ ಮನೆ, ನಿಮ್ಮ ರಾಶಾಧಿಪತಿಯಾದಂತಹ ಕುಜ ಸ್ವಂತ ಮನೆಯಲ್ಲೇ ಇರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ನಿಮಗೆ ಬೇಕಾದಂತಹ ಪ್ರಾಪರ್ಟಿನ ಕೊಂಡುಕೊಳ್ಳೋದಕ್ಕೆ ಅಥವಾ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಏನಾದ್ರು ಇದ್ರೆ ಅಥವಾ ಕೋರ್ಟಿಗೆ ಸಂಬಂಧಪಟ್ಟಂತ ಯಾವ್ದಾರ ವ್ಯಾಜ್ಯಗಳು ನಿಮಗೆ ಕೋರ್ಟಲ್ಲಿ ಇದೆ ಅನ್ನೋದಾದ್ರೆ ಅದನ್ನೆಲ್ಲ ಬಗೆಹರಿಸಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ಈ ಒಂದು ಕುಜ ನಿಮ್ಮ ರಾಶಾಧಿಪತಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ. ಇದ್ರ ಜೊತೆಗೆ 2ನೇ ಮನೆಗೆ ರವಿ ಬುಧಾದಿತ್ಯ ಯೋಗ ಬಂದಿದ್ದಾನೆ. ಅಂದ್ರೆ ಧನಸ್ಥಾನದಲ್ಲಿಯೇ ಕೂಡ ಬುಧ ಇರೋದ್ರಿಂದ ಏನಾಗತ್ತೆ, ನಿಮಗೆ ಸಕಲ ಇಷ್ಟಾರ್ಥ ಸಿದ್ಧಿಗಳು ನೆರವೇರಾಗುವಂತಹ ಟೈಮ್. ಯಾಕೆಂದ್ರೆ 2ನೇ ಮನೆ ಶುಕ್ರ, 2ನೇ ಮನೆಗೆ ಬುಧ ಬಂದಿದ್ದಾನೆ ಅಂತ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿನ ಹುಡಿಕೊಂಡು ನಾರಾಯಣನೇ ಬಂದಾಗ ಈ ರೀತಿ ನಿಮ್ಮ ಒಂದು ಈ ಮೇ ತಿಂಗಳ ಒಂದು ಮಾಸ ಭವಿಷ್ಯ ಆಗತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸಾಕಷ್ಟು ಕಷ್ಟಗಳು, ನೋವುಗಳು, ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ನೋವುಗಳನ್ನು ನೋಡಿದಂತಹ ಮೇಷರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಸಾಕಷ್ಟು ಪ್ರಾಫಿಟ್ ಅನ್ನ ನೋಡುವಂತ ಟೈಮ್ ಅಂತ ಹೇಳ್ಬೋದು. ಯಾರಿಗೆ ಕೊಟ್ಟಂತಹ ಹಣ ವಾಪಸ್ ಬಂದಿಲ್ಲಪ್ಪ ಅಂದ್ರೆ ಅನಿರೀಕ್ಷಿತವಾಗಿ ಆ ಹಣ ವಾಪಸ್ ಆಗುವಂಥದ್ದು, ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಆ ಎಕ್ಸ್ಪೆಕ್ಟೇಷನ್ ಹೇಗೆ ನಿಮ್ಗೆ ವಾಪಸ್ ಆದಾಗ ನಿಮ್ಗೆ ಖುಷಿಯನ್ನ ತಂದು ಕೊಡ್ತಾ ಹೋಗುತ್ತೆ. ಯಾವ್ದೋ ಒಂದು ಹಣ ಇರುತ್ತೆ, ಅದನ್ನ ಬಿಟ್ಬಿಟ್ಟಿರ್ತೀರಾ, ಬರಲ್ಲ ಅಂತ ಹೇಳಿ ಅವರು ದಿಢೀರ್ ನಿಮಗೆ ಕಾಲ್ ಮಾಡಿ ನಮ್ಗೆ ಹಣನ ನಿಮಗೆ ಟ್ರಾನ್ಸ್ಫರ್ ಮಾಡಿದಾಗ, ವರ್ಗಾವಣೆ ಮಾಡಿದಾಗ ಆಗುವಂತಹ ಖುಷಿ ಈ ಒಂದು ಮಾಸ ತಿಂಗಳಲ್ಲಿ ಅಂದ್ರೆ ಮೇ ತಿಂಗಳಲ್ಲಿ ನೋಡ್ತಾ ಹೋಗ್ಬೋದು. ಇದ್ರ ಜೊತೆಗೆ ನಿಮಗೆ ರವಿ ಕೂಡ ಅಲ್ಲೇ ಇದ್ದಾನೆ, ಸುಖಸ್ಥಾನಾಧಿಪತಿ. ಮೇಷರಾಶಿಗೆ ಸುಖಸ್ಥಾನಾಧಿಪತಿ 2ನೇ ಮನೆ ಧನಸ್ಥಾನಕ್ಕೆ ಇದ್ದಾನೆ ಅಂತ ಅಂದ್ರೆ ಎಲ್ಲಿ ತಾಯಿಯ ಮನೆಗೆ ಸಂಬಂಧಪಟ್ಟಂತೆ ಅಥವಾ ತಂದೆಗೆ ಸಂಬಂಧಪಟ್ಟಂತಹ ಯಾವ್ದಾರ ಪಿತ್ರಾರ್ಜಿತ ಸ್ವತ್ತುಗಳು, ಪ್ರಾಪರ್ಟಿಗಳು ನಿಮ್ಮ ಸ್ವಾಧೀನಕ್ಕೆ ಕೈ ಸೇರುವಂತಹ ಸುವರ್ಣ ಅವಕಾಶ ಮೇಷರಾಶಿಯವರಿಗಿದೆ ಅಂತ ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ 7.5 ಪ್ರಭಾವ, ಯಾಕೆಂದ್ರೆ ಶನಿ ಒಬ್ಬನೇ ಎಲ್ಲವನ್ನೂ ಕೊಡೋದಕ್ಕೆ ಸಾಧ್ಯ. ಶನಿ ಮಹಾರಾಜನೊಬ್ಬನೇ ಎಲ್ಲವನ್ನೂ ಕಳಿಯೋದಕ್ಕೆ ಸಾಧ್ಯ ಆಗತ್ತೆ. ಅವನು ಮನಸ್ಸು ಮಾಡಿದ್ರೆ ಕೋಟ್ಯಾಧಿಪತಿನೂ ಮಾಡಬಹುದು, ಅವನು ಮನಸ್ಸು ಮಾಡಿದ್ರೆ ಭಿಕ್ಷಾ ಆಟನೆ ಮಾಡುವಂತಹ ಒಂದು ಪರಿಸ್ಥಿತಿಗೂ ನಮ್ಮನ್ನ ತಂದ್ಬಿಡುವಂತಹ ಏಕೈಕ ಗ್ರಹ ಅಂದ್ರೆ ಅದಕ್ಕೆ ಶನೇಶ್ವರಂಗಿರುವಂತಹ ಬಲ. ನಿಮ್ಮ ರಾಶಿಯಲ್ಲಿ 10ನೇವನಾಗಿ 11ನೇವನಾಗಿ ಇವತ್ತು ವ್ಯಯಾಧಿಪತಿಯಾಗಿ ಕುಳಿತಿದ್ರೂ ಕೂಡ ಮೇ ತಿಂಗಳ ಒಂದು ಮಾಸ ಭವಿಷ್ಯದಲ್ಲಿ ರವಿ ಬುಧಾದಿತ್ಯ ಯೋಗ ನಡೀತಾ ಇರೋದ್ರಿಂದ ಖಂಡಿತ ನಿಮಗೆ ಸಾಕಷ್ಟು ಸಕಲ ಇಷ್ಟಾರ್ಥಗಳನ್ನ ನೆರವೇರುವಂತಹ, ಅನ್ಕೊಂಡಿದ್ದಂತಹ ವಸ್ತುಗಳು ಅಂದ್ರೆ ಅನ್ಕೊಂಡಂತಹ ಒಂದು ಜಾಗ ಇರ್ಬೋದು, ಅನ್ಕೊಂಡಿದ್ದಂತಹ ದುಡ್ಡು ಇರ್ಬೋದು, ಅವೆಲ್ಲವೂ ಕೂಡ ನಿಮ್ಮ ಒಂದು ಧನಸ್ಥಳಕ್ಕೆ ಬಂದು ಬತ್ತಳಿಕೆಯಲ್ಲಿ ಸೇರುವಂತಹ ಒಂದು ಅವಕಾಶ ನಿಮ್ಗೆ ಇರೋದ್ರಿಂದ ಖಂಡಿತ ಮೇಷರಾಶಿಯವರು ಖುಷಿಯಿಂದ ಜೀವನ ಮಾಡುವಂತಹ ಒಂದು ಮೇ ತಿಂಗಳಲ್ಲಿ ನೋಡ್ತಾ ಹೋಗ್ಬೋದು. ಜೊತೆಗೆ ಹೇಳಿದೆ ಸುಖಸ್ಥಾನಾಧಿಪತಿ ಅಲ್ಲೇ ಇದ್ದಾನೆ ಅಂತ ಹೇಳಿ, ಜೊತೆ ಕುಜ ಅಲ್ಲೇ ಇದ್ದಾನೆ. ಸ್ವಂತ ಮನೆಗೆ ಸಂಬಂಧಪಟ್ಟಂತ ಆಸೆ ಆಕಾಂಕ್ಷೆಗಳೇನಾದ್ರು ಇದ್ರೆ ಒಂದ್ ಸೈಟ್ ಆದ್ರೂ ತಗೊಳ್ಬೇಕಪ್ಪ. ನೋಡಿ, ಬೆಂಗಳೂರಲ್ಲಿ ಬಹಳಷ್ಟು ಜನಗಳಿಗೆ ಒಂದೇ ಆಸೆ ಏನಂತ ಅಂದ್ರೆ ಅಟ್ಲೀಸ್ಟ್ ನಾನೊಂದು 20-30 ಆದ್ರೂ ಪರವಾಗಿಲ್ಲಪ್ಪ, ನಾನು ಒಂದು ಸ್ವಂತ ಮನೇಲಿ ಇರ್ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಬಹಳಷ್ಟು ಇರ್ತದೆ. ಅದನ್ನ ಈಡೇರುವಂತಹ ಒಂದು ಸಮಯ ನಿಮಗೆ ಬಂದಿರೋದ್ರಿಂದ ಈ ಮೇ ತಿಂಗಳಲ್ಲಿ ನೀವು ಯಾವ್ದಾದ್ರು ಒಂದು ಸೈಟ್ನ ಪರ್ಚೇಸ್ ಮಾಡುವಂಥದ್ದು ಅಥವಾ ಮನೆಯನ್ನ ಕಟ್ಟುವಂತಹ ಅವಕಾಶ ಈ ಮೇಷರಾಶಿಯವರಿಗೆ ಇದೆ ಅಂತ ಹೇಳ್ಬೋದು. ಜೊತೆಗೆ ರಾಶಾಧಿಪತಿ ಅಷ್ಟಮಾಧಿಪತಿ ನಿಮ್ಮ ರಾಶಿಯ ಮೇಲೆ ಕೂಡ ಇರೋದ್ರಿಂದ, ಯಾಕೆಂದ್ರೆ ನಿಮ್ಮ ರಾಶಾಧಿಪತಿನೂ ಅವನೇ ಆಗ್ತಾನೆ, 8ನೇ ಮನೆ ಅಧಿಪತಿನೂ ಅವನೇ ಆಗೋದ್ರಿಂದ ಸ್ವಲ್ಪ ತಲೆನೋವು ಬರುವಂಥದ್ದು ಅಥವಾ BP ಜಾಸ್ತಿ ಆಗುವಂಥದ್ದು, ದಿಢೀರಂತ ಕೋಪ ಜಾಸ್ತಿ ಆಗುವಂಥದ್ದು, ಇವೆಲ್ಲವೂ ಪ್ರಭಾವಗಳು ನಿಮ್ಗೆ ಆಗ್ತಾ ಹೋಗುತ್ತೆ. ಜೊತೆಗೆ ಅಷ್ಟಮಾಧಿಪತಿ ಆದಂತಹ ಕುಜ ಕೂಡ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ನಿಮ್ಮ ಸ್ವಂತ ಮನೆಯಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಕೈಗೆ ಮೈಗೆ ಹೇಟಾಗುವಂತಹ ಚಾನ್ಸಸ್ ಅಥವಾ ದಿಢೀರ್ ಅಂತ ಯಾವ್ದಾರ ಅನಾಹುತ ಸಂಭವ ಆಗುವಂತಹ ಅವಕಾಶ ಇರೋದ್ರಿಂದ ಸಾಕಷ್ಟು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇದಕ್ಕೆ ನಿಮ್ಗೊಂದು ಪರಿಹಾರ ಏನು ಅಂತ ಅಂದ್ರೆ ತಮಿಳ್ನಾಡಲ್ಲಿ ವೈದ್ಯನಾಥೇಶ್ವರ ಕೋಯಿಲ್ ಅಂತ ಇದೆ, ಅದು ಕುಜನ ಟೆಂಪಲ್ ಅಂತಾನೆ ಕರಿತೀವಿ. ಅಲ್ಲಿ ಕುಜನ ಒಂದು ಸಂಬಂಧಪಟ್ಟಂತೆ ನೀವು ದರ್ಶನ ಮಾಡಿ ನಿಮ್ಮ ಕೈಲಾದಂತಹ ಒಂದು ಅಭಿಷೇಕನೋ ಪೂಜೆನೋ ಮಾಡಿ ಒಂದು ಅರ್ಧ ಗಂಟೆ ಅಲ್ಲಿ ಕುಳಿತಿದ್ ಬನ್ನಿ. ಯಾಕೆಂದ್ರೆ ವೈದ್ಯನಾಥ ಕುಜ ಅಂತ ಅಂದ್ರೆ ಅಂಗಾರಕ ಅಂತ ಕರಿತೀವಿ. ನಾವ್ ಯಾವ್ದಾರ ಒಂದು ಸಾಲದ ಬಾಧೆಯಲ್ಲಿ ನಳ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆಲ್ಲ ಕಾರಣ ಕುಜ ಗ್ರಹ ಆಗ್ತಾನೆ. ಅಂತಹ ರಾಶಾಧಿಪತಿ
ಏನು ನೀವು ಕಷ್ಟಪಟ್ಟು ಮೇಲ್ಗಡೆ ಬಂದು ಹಣವನ್ನ ಸಂಪಾದನೆ ಮಾಡಿರ್ತಿರಲ್ಲ, ಅದು ನೀರಲ್ಲಿ ಹೋಮ ಆದಂಗೆ ಆಗ್ಬಾರ್ದು ಅಂತಂದ್ರೆ ನೀವು ವೈದ್ಯನಾಥೇಶ್ವರ ಕೋವಿಲ್ ಕುಜನ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ನೋಡಿ, ಅಲ್ಲಿ ಹರಿಯುವ ನೀರಿಗೆ ಆ ಕಲ್ಯಾಣಿಗೆ ಉಪ್ಪನ್ನ ಬಿಡಿಸ್ತಾರೆ, ಜೊತೆಗೆ ಮೆಣಸನ್ನು ಕೂಡ ದೃಷ್ಟಿ ತೆಗ್ದಾಕ್ತಾರೆ. ಅಲ್ಲಿ ನೋಡಿದ್ರೆ ಮೆಣಸು ಮತ್ತೆ ಉಪ್ಪಿನ ಒಂದು ಸಾಲದ ಬಾಧೆ, ಒಂದು ಋಣದ ಬಾಧೆ ಕುಜನಿಗೆ ಹೋಲಿಸೋದ್ರಿಂದ ಋಣಾತ್ಮಕ ಪರಿಹಾರ ಅಂತ ಕರಿತೀವಿ. ನಮ್ಮ ಸಾಲದ ಬಾಧೆಯಿಂದ ನಾವು ಏನಾದ್ರು ಪರಿಹಾರ ಆಗ್ಬೇಕು ಅಂತಂದ್ರೆ ಕುಜನ ದೋಷಗಳೇನಾದ್ರು ಇದ್ರೆ ನಾವು ಖಂಡಿತ ಸಾಲದ ಬಾಧೆಗಳಿಂದ ಪರಿಹಾರ ಆಗಕ್ಕಾಗಲ್ಲ. ಇದಕ್ಕೆ ಏಕೈಕ ಕ್ಷೇತ್ರ ಅಂತ ಅಂದ್ರೆ ಒಂದು ವೈದ್ಯನಾಥೇಶ್ವರ ಕೋವಿಲು, ಕುಜನ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ ಬನ್ನಿ. ನೀವು ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಜಯವನ್ನ ಸಾಧಿಸುವಂತಹ ಒಂದು ಸಮಯ ನಿಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಸಾಲದ ಬಾಧೆಗಳೇನಾದ್ರು ಮೇಷರಾಶಿಯವ್ರಿಗಿದ್ರೆ ಅಥವಾ ಕೊಟ್ಟಂತಹ ಸಾಲ ನಿಮಗೆ ವಾಪಸ್ ಬರ್ತಿಲ್ಲ ಅನ್ನೋದಾದ್ರೆ ಇದೊಂದು ಚಿಕ್ಕ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಉತ್ತಮ ಪರಿಣಾಮಗಳನ್ನ ನೋಡ್ತಾ ಹೋಗ್ಬೋದು. ನೋಡಿ, ರಾಶಾಧಿಪತಿ ಕುಜ ಅಂತ ಹೇಳ್ತೀನಿ, ಅಂಗಾರಕ ಗ್ರಹ. ನೋಡಿ, ಮೇಷರಾಶಿಯವರು ಯಾರಾಗಿರ್ತಾರೋ ಅಥವಾ ವೃಶ್ಚಿಕ ರಾಶಿಯವರಿಗೂ ಕೂಡ ಕುಜಾಧಿಪತಿ ಆಗಿರೋದ್ರಿಂದ, ಎಲ್ಲಿ ಅಂಗಾರಕನೇ ನಿಮ್ಮ ರಾಶಾಧಿಪತಿ ಆಗಿರೋದ್ರಿಂದ ನಿಮ್ಗೊಂದು ಸ್ವಂತ ಜಾಗ, ಸ್ವಂತ ಸೈಟು ಅಥವಾ ನೀವು ಅನ್ಕೊಂಡಂತಹ ಅಷ್ಟೈಶ್ವರ್ಯಗಳನ್ನು ಸಂಪಾದನೆ ಮಾಡುವಂತಹ ಒಂದು ಮಹಾಶಕ್ತಿ ಈ ಮೇಷರಾಶಿಯವರಿಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.